ದೋಸ್ತರ, ಕಪ್ಪ ಕೊಡುವುದಿಲ್ಲ ಎಂದ ರಾಣಿ ಚೆನ್ನಮ್ಮನ ಮೇಲೆ ಥ್ಯಾಕ್ರೆ ಯುದ್ಧ ಸಾರಿದ್ದ. ನಂತರದ ಯುದ್ಧದಲ್ಲಿ ಅಮಟೂರು ಬಾಳಣ್ಣನ ಗುಂಡಿಗೆ ಥ್ಯಾಕ್ರೆ ಬಲಿಯಾಗಿದ್ದ. ಕಿತ್ತೂರು ಸೇನೆ ಗೆದ್ದು ಕಿತ್ತೂರು ವಿಜಯೋತ್ಸವಕ್ಕೆ ಕಾರಣ ಆಗಿತ್ತು. ಅದರ ನಂತರ ಥ್ಯಾಕ್ರೆ ಸತ್ತ ಸೇಡಿನಿಂದ ಬ್ರಿಟಿಷರ ಸೇನೆ ಮೋಸದಿಂದ ಕಿತ್ತೂರಿನ ಸೈನ್ಯವನ್ನು ಸೋಲಿಸಿತ್ತು. ಆ ಹೋರಾಟದಲ್ಲಿ ಅಮಟೂರು ಬಾಳಣ್ಣ ಪ್ರಾಣತ್ಯಾಗ ಮಾಡಿದ್ದನ್ನು ಈ ಹಿಂದಿನ ವಿಡಿಯೋದೊಳಗೆ ಹೇಳಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತಾನೆ, ಸಮಯ ಇದ್ರೆ ಖಂಡಿತ ನೋಡ್ಕೊಂಬರ್ರಿ. ಬರ್ರಿ ಇವತ್ತು ಮುಂದೆ ಕಿತ್ತೂರೊಳಗೆ ಏನಾಯ್ತು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ದೇಶದ್ರೋಹಿಗಳು ಮದ್ದುಗುಂಡಿನಲ್ಲಿ ಸಗಣಿ ಎಣ್ಣೆ ಸೇರಿಸಿದ ಕಾರಣದಿಂದ ಅವತ್ತು ಕಿತ್ತೂರಿನ ಸಂಸ್ಥಾನ ಯುದ್ಧದಲ್ಲಿ ಸೋಲಿಗೆ ಕಾರಣ ಆಯಿತು. ಅಲ್ಲಿ ಸ್ವಾತಂತ್ರ್ಯ ಕಿಡಿಗಳು ಸಾಕಷ್ಟು ಜನ ಇದ್ರು. ಆದ್ರೆ ಮೋಸಕ್ಕೆ ಕಿತ್ತೂರು ಸೇನೆ ಬಲಿಯಾಗಿತ್ತು. ಕಿತ್ತೂರು ಸೇನೆ ಸೋಲಿನಂಚಿನಲ್ಲಿದ್ದಾಗ ಅಮಟೂರು ಬಾಳಣ್ಣ, ಸಂಗೊಳ್ಳಿ ರಾಯಣ್ಣ ಹಾಗೂ ಇನ್ನಿತರ ಸೇನಾ ನಾಯಕರು ರಾಣಿ ಚೆನ್ನಮ್ಮನನ್ನ ಬ್ರಿಟಿಷರ ಕೈಯಿಂದ ತಪ್ಪಿಸಿಕೊಳ್ಳುವಂತೆ ಒತ್ತಾಯಿಸಿದ್ರು. ಬಲವಂತಕ್ಕೆ ಮಾಡಿದ ರಾಣಿ ಚೆನ್ನಮ್ಮ ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನ ಪಟ್ಲು. ಆದ್ರೆ ಸಫಲ ಆಗಲಿಲ್ಲ. ಬ್ರಿಟಿಷರ ಸೇನೆ ಸೆರೆ ಹಿಡಿತು. ಬ್ರಿಟಿಷರ ಸೆರೆಯಾಳಾದ ಚೆನ್ನಮ್ಮ ಜೈಲಿನಲ್ಲಿದ್ದ ಚೆನ್ನಮ್ಮ ತಾಯಿ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳ ಮೋಸವನ್ನು ನೆನೆದು ಕಣ್ಣೀರಿಡುತ್ತಾ ಸೆರೆಮನೆ ವಾಸ ಅನುಭವಿಸತೊಡಗಿದ್ಲು. 1824 ಡಿಸೆಂಬರ್ 5ರಂದು ಕಿತ್ತೂರು ಕೋಟೆ ಬ್ರಿಟಿಷರ ಕೈವಶವಾಯಿತು. ಕೋಟೆ ಮೇಲಿದ್ದ ನಂದಿ ಧ್ವಜವನ್ನು ಕೆಳಗಿಳಿಸಿ ಬ್ರಿಟಿಷರ ಯೂನಿಯನ್ ಜಾಕ್ ಧ್ವಜವನ್ನು ಏರಿಸಲಾಗ್ತತಿ. ಬ್ರಿಟಿಷರು ಅದೇ ವರ್ಷ ಸರ್ದಾರ್ ಗುರುಸಿದ್ದಪ್ಪನವ್ರನ್ನ ಗಲ್ಲಿಗೇರಿಸಿದ್ರು. ದೋಸ್ತರ, ಇದರ ನಂತರ ಬ್ರಿಟಿಷರು ಕಿತ್ತೂರು ಜನರ ಮೇಲೆ ಅನುಕಂಪ ತೋರಿಸಿದ ಹಾಗೆ ನಟಿಸತೊಡಗಿದರು. ರಾಜ ಪರಿವಾರದವರನ್ನು ಹೊರತುಪಡಿಸಿ ಉಳಿದವರೆಲ್ಲರನ್ನೂ ಬಿಡುಗಡೆಗೊಳಿಸಿದರು. ಇದರಿಂದ ಜನ ಬ್ರಿಟಿಷ್ ಸರ್ಕಾರವನ್ನು ಒಪ್ಪಿಕೊಂಡ್ಬಿಟ್ರು. ಈ ನಡುವೆ ಆಂಗ್ಲ ಸರ್ಕಾರ ಕಿತ್ತೂರು ಸಂಸ್ಥಾನವನ್ನು 3 ಭಾಗಗಳಾಗಿ ವಿಂಗಡಿಸಿದರು. ಸಂಪಗಾಮ, ಬೀಡಿ, ಕಿತ್ತೂರು 3 ಹೋಳುಗಳನ್ನಾಗಿ ಮಾಡಿಬಿಟ್ರು. ಅಂದು ಸೆರೆಮನೆಯಿಂದ ಹೊರಬಂದ ರಾಯಣ್ಣ ಕಿತ್ತೂರು ಕೋಟೆ ಕಡೆಗೊಮ್ಮೆ ಕಣ್ಣು ಹಾಯಿಸಿದ. ಅಲ್ಲಿ ಕೋಟೆ ಫಿರಂಗಿಗಳ ಹೊಡೆತಕ್ಕೆ ಅಲ್ಲಲ್ಲಿ ಕುಸಿದಿತ್ತು. ಅರಮನೆ ಛಾವಣಿಗಳು ಹಾರಿ ಹೋಗಿದ್ವು. ಇದ್ದಬದ್ದ ಸಂಪತ್ತನ್ನೆಲ್ಲ ಬ್ರಿಟಿಷರು ದೋಚಿದ್ರು. ಅಳಿದುಳಿದ ವಸ್ತುಗಳನ್ನು ಕಳ್ಳಕಾಕರು ಹೊತ್ತೊಯ್ದಿದ್ರು. ಮೊದಲು ಶಾಂತಿ, ಸೌಹಾರ್ದತೆ, ನಾಡಪ್ರೇಮ, ಶೌರ್ಯ, ದೇಶಭಕ್ತಿ ಸಾರ್ಥಕತೆ ಪಡೆದಿದ್ದ ಕಿತ್ತೂರು ಕೋಟೆಯನ್ನು ನೋಡಿದ ರಾಯಣ್ಣ ಮಮ್ಮಲ ಮರಗಿದ್ದ. ಮುಂದೆ ಕಿತ್ತೂರಿನ ಸ್ಥಿತಿಯನ್ನು ನೆನೆದು ಚೆನ್ನಮ್ಮ ತಾಯಿ ಊಟ ಮಾಡುವುದನ್ನು ನಿಲ್ಲಿಸಿಬಿಟ್ಟಳು. ಈ ಉಪವಾಸದಿಂದ ನನಗ್ಯಾವ ಗಂಡಾಂತರ ಕಾದಿದೆಯೋ ಅಂತ ಕ್ಯಾಪ್ಟನ್ ಹ್ಯಾರಿಸ್ ಚೆನ್ನಮ್ಮಾಜಿ ಹೇಳಿದಂತೆ ಸ್ವಾಮಿಗಳನ್ನ ರಾಣಿ ಚೆನ್ನಮ್ಮನ ಭೇಟಿಗೆ ಅನುವು ಮಾಡಿಕೊಟ್ಟ. ಅದರ ನಂತರ ಜಂಗಮ ವೃತಾಚರಣೆ ನೆಪದಲ್ಲಿ ಸ್ವತಂತ್ರ ಸೇನಾನಿಗಳು ಚೆನ್ನಮ್ಮಾಜಿಯನ್ನು ಭೇಟಿಯಾಗತೊಡಗಿದರು. ಹಿಂಗೆ ಚೆನ್ನಮ್ಮನನ್ನ ಭೇಟಿಯಾದ ಸ್ವಾಮಿಗಳು ರಾಯಣ್ಣ ಕಟ್ಟುತ್ತಿರುವ ಸೇನೆಯ ಬಗ್ಗೆ, ಕಿತ್ತೂರನ್ನ ರಾಯಣ್ಣ ಬಂಧಮುಕ್ತಗೊಳಿಸಬೇಕು ಅಂತ ಪಣ ತೊಟ್ಟಾನ ಎಂದಾಗ ರಾಣಿ ಚೆನ್ನಮ್ಮ ಕಿತ್ತೂರಿನ ಮೇಲೆ ನಂದಿ ಧ್ವಜವನ್ನು ನೆನೆದು ಆನಂದ ಪಟ್ಟಿದ್ದಳು. ಹಿಂಗಿರ್ಬೇಕಾದ್ರೆ ಒಂದಿನ ಅದೊಬ್ಬ ಸನ್ಯಾಸಿ ರಾಣಿ ಚೆನ್ನಮ್ಮ ಮಾಡುವ ಪೂಜೆಯಲ್ಲಿ ಪಾಲ್ಗೊಂಡ. ಇನ್ನೇನು ಪೂಜೆ ಮುಗಿಸಿ ಗುರುಗಳ ಕಾಲಿಗೆ ನಮಸ್ಕರಿಸಬೇಕು ಅಂದಾಗ ಆ ಜಂಗಮ ಸನ್ಯಾಸಿ, ತಾಯಿ ನೀವು ನಮಿಸಬೇಡ್ರಿ ಅಂದ. ಚೆನ್ನಮ್ಮನಿಗೆ ಸ್ವಾಮೀಜಿಯ ವೇಷದಲ್ಲಿದ್ದ ರಾಯಣ್ಣನನ್ನು ನೋಡಿ ಆಶ್ಚರ್ಯವಾಗಿತ್ತು. ರಣಚಂಡಿಯಂತೆ ವೀರಗಚ್ಚೆ ಹಾಕಿ ಬಿಚ್ಚುಗತ್ತಿ ಹಿಡಿದು ಹೋರಾಡುತ್ತಿದ್ದ ರಾಣಿ ಚೆನ್ನಮ್ಮನ ಈಗಿನ ಸ್ಥಿತಿಯನ್ನು ಕಂಡು ರಾಯಣ್ಣ ಕಣ್ಣೀರಿಟ್ಟಿದ್ದ. ಅಲ್ಲಿಂದ ಕಿತ್ತೂರಿನ ಬಂಧಮುಕ್ತಿ ಭಾಷೆ ಕೊಟ್ಟು ಹೊರಬಂದ ರಾಯಣ್ಣ. ಹೀಗೆ ಕಿತ್ತೂರು ಕಡುವಲಿಗಳು ಸ್ವಾಮೀಜಿಯ ವೇಷದಲ್ಲಿ ಭೇಟಿಯಾಗುವುದನ್ನರಿತ ಬ್ರಿಟಿಷರು ಚೆನ್ನಮ್ಮಾಜಿಯ ಕಾರಾಗೃಹದ ಸುತ್ತ ಕಾವಲು ಪಡೆಯನ್ನ ಹೆಚ್ಚು ಮಾಡಿದರು. ಯಾರನ್ನೂ ಭೇಟಿಗೆ ಬಿಡಲಿಲ್ಲ. ಸಾಂತ್ವನ ಹೇಳಲು ಮಾರುವೇಷದಲ್ಲಿ ಬಂದ ಗಂಗಾಧರನು ಬ್ರಿಟಿಷರಿಗೆ ಸಿಕ್ಕು ಬಿದ್ದಿದ್ದ. ಮುಂದೆ ರಾಣಿ ಚೆನ್ನಮ್ಮನ ಆರೋಗ್ಯ ಕ್ಷೀಣಿಸತೊಡಗಿತ್ತು. ಈ ವಿಷಯವನ್ನು ರಾಣಿಯ ಸೇವೆ ಮಾಡುತ್ತಿದ್ದ ಹೆಣ್ಣು ಮಗಳೊಬ್ಬಳು ಕಣ್ಣೀರಿಡುತ್ತಾ ರಾಯಣ್ಣನ ಮುಂದೆ ವಿವರಿಸಿದ್ದಳು. ಅಲ್ಲಿ ಮಾಡಿರುವ ಗಸ್ತಿನ ಬಗ್ಗೆಯೂ ತಿಳಿಸಿ ಹೇಳಿ ನೀವು ಅಲ್ಲಿಗೆ ಬರಕೂಡದು ಅಂತ ಹೇಳಿದ್ದಳು. ಚೆನ್ನಮ್ಮನ ಆರೋಗ್ಯ ಸ್ಥಿತಿ ದಿನದಿನಕ್ಕೆ ಕ್ಷೀಣಿಸಿ ಇಡೀ ಕಿತ್ತೂರಿನ ಜನಕ್ಕೆ ಇದರ ಬಗ್ಗೆ ತಿಳಿದು ತಂಡೋಪತಂಡವಾಗಿ ಬರತೊಡಗಿದರು. ದಿನಾಂಕ 2/2/1829ರಂದು ರಾಣಿ ಚೆನ್ನಮ್ಮ ದೈವಾಧೀನರಾದರು. ಗುರುಗಳ ಅಣತಿಯಂತೆ ದಿನಾಂಕ 4/2/1829ರಂದು ಸೋಮವಾರ ದಿವಸ ಚೆನ್ನಮ್ಮ ತಾಯಿಯ ಸಮಾಧಿ ಮಾಡಲಾಯಿತು. ಅಂತ್ಯ ಸಂಸ್ಕಾರ ಮುಗಿದ ಮೇಲೆ ಜನರೆಲ್ಲ ಅಲ್ಲಿಂದ ಹೊರಟ ನಂತರ ರಾಯಣ್ಣ ಹಾಗೂ ಚನ್ನಬಸಪ್ಪ ಸಮಾಧಿ ಸ್ಥಳಕ್ಕೆ ಬಂದು ಹೋರಾಡಿ ಹತ್ತಿದ್ದರು. ಕಿತ್ತೂರಿನ ಜನ ಮತ್ತು ಸಂಗೊಳ್ಳಿ ರಾಯಣ್ಣ ಈ ನೋವಿನಿಂದ ಹೊರಬರುವುದು ಕಷ್ಟದ ಕೆಲಸ ಆಗಿತ್ತು. ಆದರೆ ಅದನ್ನು ಚನ್ನಬಸಪ್ಪ ಮಾಡಿದ್ದ. ಅಲ್ಲಿಂದ ರಾಯಣ್ಣನ ಗುರಿ ಒಂದೇ, ಸೈನ್ಯ ಕಟ್ಟುವುದು, ಬ್ರಿಟಿಷರನ್ನ ಓಡಿಸುವುದು. ಇದಿಷ್ಟು ರಾಣಿ ಚೆನ್ನಮ್ಮ ತಾಯಿಯ ಬಗ್ಗೆ ಸಣ್ಣ ಮಾಹಿತಿಯಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ.